ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರ್ಪು. ಗೋಧಿ ಮಾಧ್ಯಮಗಳು ಇಸ್ಲಾಮೋಫೋಬಿಯಾದಿಂದ ಹೇಗೆ ನರಳುತ್ತಿರ್ತವೆ, ಸಮಾಜದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹೇಗೆ ಬಿತ್ತುತ್ತವೆ ಅನ್ನೋದರ ಬಗ್ಗೆ BJPಯ ಮಾಜಿ ಸಂಸದ RSSನಲ್ಲಿ ಬಹಳ ಹುದ್ದೆಗಳನ್ನು ಅಲಂಕರಿಸಿದಂತಹ ವ್ಯಕ್ತಿ ಹೊರಗೆ ಹಾಕಿದರೆ, ಗೋಧಿ ಮಾಧ್ಯಮದ ಹೊಲಸನ್ನು BJPಯ ವ್ಯಕ್ತಿನೇ ಹೊರಗೆ ಹಾಕಿರೋದು ಇದರಲ್ಲಿ ವಿಶೇಷ. ಹೇಗೆ ಒಂದು ಕಾರ್ಯಕ್ರಮವನ್ನು ಅಥವಾ ಡಿಬೇಟ್ಗಳನ್ನು ಮುಸ್ಲಿಂ ವಿರೋಧಿಯಾಗಿ ಕನ್ವರ್ಟ್ ಮಾಡ್ತಾರೆ ಮತ್ತು ಆ ಮೂಲಕ ತಮ್ಮ TRPಯನ್ನು ಪಡ್ಕೊಳ್ತಾರೆ, ಅದರ ಜೊತೆಗೆ ಮುಸ್ಲಿಮರ ವಿರುದ್ಧ ತಮಗಿರುವ ವೈಯಕ್ತಿಕ ದ್ವೇಷ ಪ್ಲಸ್ ತಾವು ನಂಬಿರುವಂತಹ ಸಿದ್ಧಾಂತ ಪ್ಲಸ್ RSS BJPಯನ್ನು ಯಾವ ರೀತಿ ಹೆಚ್ಚಿನ ಮಟ್ಟದಲ್ಲಿ ಬಿಂಬಿಸ್ಬೋದು ಅನ್ನೋದಕ್ಕೆ ಏನೆಲ್ಲ ಟ್ರಿಕ್ಗಳನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಪ್ರೊಫೆಸರ್ ರಾಕೇಶ್ ಸಿನ್ಹಾ ಅನ್ನುವಂತಹ RSSನಲ್ಲಿ ಬಹಳ ಹುದ್ದೆಗಳನ್ನು ಅಲಂಕರಿಸಿದಂತಹ ವ್ಯಕ್ತಿ ಪ್ಲಸ್ BJPಯಿಂದ ಸಂಸದರಾಗಿದ್ದಂತಹ ವ್ಯಕ್ತಿ ಈಗ ಹೊರಗೆ ಹಾಕಿದ್ದಾರೆ. ಅವರು ಒಂದು ಎಕ್ಸಾಂಪಲನ್ನು ಹೇಳ್ತಾರೆ. ಒಂದು ಬಾರಿ ಒಂದು ಪ್ರಮುಖ ಚಾನಲ್ ಒಂದು ಫೋನ್ ಮಾಡಿತ್ತು ಅಂತ, ಯಾವ ಚಾನಲ್ ಅಂತ ಹೇಳಿಲ್ಲ, ಅವರು ಫೋನ್ ಮಾಡಿತ್ತು. ಸರ್, ಇವತ್ತು ಒಂದು ಡಿಬೇಟ್ ಇದೆ, ಹಿಂದೂ ಮುಸ್ಲಿಂ ಕುರಿತಾದಂತಹ ಒಂದು ಡಿಬೇಟ್, ಅದರಲ್ಲಿ ನೀವು ಪಾಲ್ಗೊಳ್ಳಬೇಕು. ಆಯಿತು, ಪಾಲ್ಗೊಳ್ಳೋಣ. ಅದರಲ್ಲಿ ಮುಸ್ಲಿಂ ಪರವಾಗಿ ಮಾತನಾಡೋದಕ್ಕೆ ಒಬ್ಬರು ಮುಸ್ಲಿಂ ವ್ಯಕ್ತಿ ಇರ್ತಾರೆ. ಅವರು ಟೋಪಿ ಹಾಕ್ಕೊಂಡಿರ್ತಾರೆ, ದಾಡಿ ಬಿಟ್ಟಿರ್ತಾರೆ. ನೀವೊಂದು ಕೆಲಸ ಮಾಡಿ ಸರ್, ಈ ಡಿಬೇಟ್ ಎಲ್ಲ ಕಡೆ ತಲುಪಬೇಕು ಅಂದರೆ, ಪ್ರಚಾರ ಸಿಗಬೇಕು ಅಂತಂದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಬೇಕು. ನೀವು ಸ್ವಲ್ಪ ಸಾಫ್ಟ್ ಇದ್ದೀರಿ, ಆ ರೀತಿ ಮಾತಾಡಿದ್ರೆ ಡಿಬೇಟ್ಗಳು ಸಕ್ಸಸ್ ಆಗೋದಿಲ್ಲ. ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ. ಆ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಇರ್ತಾರಲ್ಲ ಡಿಬೇಟಲ್ಲಿ, ಅವರ ಟೋಪಿ ಮತ್ತು ಗಡ್ಡದ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳ್ಬಿಡಿ. ಅವಾಗ ಚರ್ಚೆ ಬಿಸಿ ಆಗುತ್ತೆ, ಎಲ್ಲ ಕಡೆ ವೈರಲ್ ಆಗುತ್ತೆ, ಜನ ನೋಡ್ತಾರೆ, ಪ್ರಚಾರ ಸಿಗುತ್ತೆ ಸರ್, ಹಂಗೆ ಮಾಡಿ ಅಂತಂದ್ರಂತೆ. ಅದಕ್ಕೆ ಈ ವ್ಯಕ್ತಿ ಹೌದಾ ಅಂತ ಫೋನ್ ಕಟ್ ಮಾಡೋದಂತೆ. ಆಮೇಲೆ ಮತ್ತೆ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿ ಅದೇ ಚಾನಲ್ಗೆ, ಆಗಲೇ ಹೇಳಿದ್ರಲ್ಲ ಗಡ್ಡ ಮತ್ತು ದಾಡಿ ಕುರಿತಾಗಿ ಕೆರೆದಾಗ ಮಾತಾಡಿ ಅಂತ, ಅಷ್ಟು ಸಾಕಾ, ಇನ್ನೂ ಏನಾದರೂ ಬೇಕು ಅನ್ನಿಸ್ತಾ ಇದೆಯಲ್ಲ ಅಂತ ಕೇಳಿದ್ರಂತೆ ಅವರು. ಅದಕ್ಕೆ ಆ ನಿರೂಪಕ ಹೇಳಿದ್ನಂತೆ, ಇನ್ನೂ ಏನು ಬೇಕಾದ್ರೂ ಮಾತಾಡಿ ಸರ್, ನೀವು ಏನು ಬೇಕಾದರೂ ಹೇಳಿ, ನಾನಂತೂ ನಿಮ್ಮ ಮೈಕನ್ನು ಡೌನ್ ಮಾಡೋದಿಲ್ಲ, ಕಟ್ ಮಾಡೋದಿಲ್ಲ. ನಾನು ಮಧ್ಯಪ್ರವೇಶ ಮಾಡ್ದಂಗೆ ನಾಟಕ ಮಾಡ್ತೀನಿ, ಆದರೆ ನಿಮ್ಮ ಪಾಡಿಗೆ ನೀವು ಅಟ್ಯಾಕ್ ಮಾಡ್ತಾಯಿರಿ. ಮತ್ತು ಇನ್ನೇನು ಗೊತ್ತಾ ಸರ್, ಅದೇ ರೀತಿಯೇ ಅಟ್ಯಾಕ್ ಮಾಡೋ ಮೋಡಲ್ಲೇ ಇರಿ ಅಂತ ನಾನು ಆ ಮುಸ್ಲಿಂ ವ್ಯಕ್ತಿಗೂ ಹೇಳಿದ್ದೀನಿ, ಅವರು ಸಹ ಅಟ್ಯಾಕ್ ಮಾಡ್ತಾರೆ. ಆವಾಗ ತುಂಬ ಚರ್ಚೆ ಬಿಸಿಯಾಗುತ್ತೆ ಸರ್ ಅಂತ ಹೇಳಿದ್ರಂತೆ. ಇದು ಗೋಧಿ ಮಾಧ್ಯಮಗಳು ನಡೆಸ್ಕೊಳ್ಳುವಂಥ ರೀತಿ. ಪ್ರೊಫೆಸರ್ ರಾಕೇಶ್ ಶರ್ಮಾ ಹೇಳ್ತಾರೆ, ಆ ನಂತರ ನಾನು ಆ ಚಾನಲ್ಗೆ ಯಾವತ್ತೂ ಸಹ ಡಿಬೇಟ್ ಮಾಡೋದಕ್ಕೆ ಅವತ್ತೂ ಸಹ ಹೋಗಲಿಲ್ಲ. ಫೋನ್ ಮಾಡಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಮುಂಬೈ ಹೋಗ್ತಾ ಇದ್ದೀನಿ ದೆಹಲಿಯಿಂದ, ಹಾಗಾಗಿ ಡಿಬೇಟ್ಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ ಅಂತ ರಾಕೇಶ್ ಸಿನ್ಹಾ ಹೇಳ್ತಾರೆ. ಅದಕ್ಕೆ ನಿರೂಪಕ ಕೇಳದಂತೆ, ಯಾಕೆ ಸರ್ ಇಮ್ಮಿಡಿಯೇಟಾಗಿ ಇಷ್ಟು ಅರ್ಜೆಂಟಲ್ಲಿ ಮುಂಬೈಗೆ ಹೋಗ್ತಾ ಇದ್ದೀರಿ ಅಂದರೆ, ನಾನು ತುಂಬ ಹೈಟ್ ಇದ್ದೀನಲ್ಲ, ಹಾಗಾಗಿ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಂತ ರಾಕೇಶ್ ಸಿನ್ಹಾ ಹೇಳ್ತಾರೆ. ಹೈಟ್ ಇರೋದಕ್ಕೂ ನೀವು ಮುಂಬೈಗೆ ಹೋಗೋದಕ್ಕೂ ಏನು ಸರ್ ಸಂಬಂಧ ಅಂದರೆ, ಇಲ್ಲ ನೀವು ಹೇಗೋ ನಟನೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀರಿ, ನಾನು ಹೈಟ್ ಇರೋದ್ರಿಂದ ಸ್ವಲ್ಪ ನೋಡೋಕ್ಕೂ ಸುಮಾರಾಗಿರೋದ್ರಿಂದ ಹೋಗಿ ಮುಂಬೈನಲ್ಲಿ ಸಿನಿಮಾದಲ್ಲಿ ಚಾನ್ಸ್ ಕೇಳೋಣ ಅಂತಿದ್ದೀನಿ. ಈ ರೀತಿ ಡಿಬೇಟಲ್ಲಿ ನಾಟಕ ಮಾಡೋ ಮೊದಲು ನಾನು ಹೋಗಿ ಸಿನಿಮಾದಲ್ಲಿ ಮಾಡಿದ್ರೆ ಒಂದಷ್ಟು ಕೀರ್ತಿ ದುಡ್ಡು ಎಲ್ಲ ಪಡ್ಕೋಬೋದಲ್ಲ ಅಂತ ಹೇಳಿ ಅವರಿಗೆ ಬೈದೆ. ಆ ನಂತರ ಯಾವತ್ತೂ ಸಹ ನಾನು ಆ ಚಾನಲ್ಗೆ ಡಿಬೇಟ್ಗೆ ಹೋಗಲಿಲ್ಲ ಅಂತ ರಾಕೇಶ್ ಸಿನ್ಹಾ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಸ್ಪಷ್ಟವಾಗಿ BJP ಅವರೇ ಹೊರಗೆ ಬಂದು ಹೇಳ್ತಿದ್ದಾರೆ. ಮಾಜಿ ಸಂಸದ RSSನಲ್ಲಿ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿದಂತಹ ವ್ಯಕ್ತಿ ಪ್ರೊಫೆಸರ್ ರಾಕೇಶ್ ಸಿನ್ಹಾ ಹೇಳ್ತಾ ಇರುವಂತಹದ್ದು, ಈ ರೀತಿ ಗೋಧಿ ಮಾಧ್ಯಮಗಳು ಹಿಂದೂ ಮುಸ್ಲಿಂ ಕಚ್ಚಾಟವನ್ನು ಪ್ರೋತ್ಸಾಹ ಕೊಡ್ತವೆ. ಕೇವಲ ಪ್ರೋತ್ಸಾಹ ಕೊಡೋದೇ ಅಲ್ಲ, ಎತ್ತಿ ಕಟ್ತವೆ ಅವರ TRPಗೋಸ್ಕರ, ಅವರ ಪ್ರಚಾರಕ್ಕೋಸ್ಕರ, ಪ್ಲಸ್ ಅವರ ವೈಯಕ್ತಿಕ ದ್ವೇಷವು ಏನೋ ಒಂದು ಇರುತ್ತೆ ಮುಸ್ಲಿಮರ ವಿರುದ್ಧ ಅಂತ BJP ಮತ್ತು RSSನ ವ್ಯಕ್ತಿ ಹೇಳ್ತಾ ಇರುವಂತಹದ್ದು. ಅದನ್ನು ನೀವು ವಿಶೇಷವಾಗಿ ಗಮನಿಸಬೇಕು. ಇದನ್ನು ಯಾರೋ ಬೇರೆಯವರು ಹೇಳ್ತಿಲ್ಲ. BJP ಮಾಜಿ ಸಂಸದ RSSನಲ್ಲಿ ಇವತ್ತಿಗೂ ಸಕ್ರಿಯವಾಗಿರುವಂತಹ ಮತ್ತು ಸಾಕಷ್ಟು ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿದಂತಹ ವ್ಯಕ್ತಿ
ಬಹಿರಂಗವಾಗಿ ಹೇಳ್ತಾ ಇರೋದು, ಸಮಾರಂಭವೊಂದರಲ್ಲಿ ಮಾತಾಡ್ತಾ ಈ ವಿಚಾರವನ್ನು ಮುಂದಿಡ್ತಾರೆ. ಈ ರೀತಿ ಮಾಧ್ಯಮಗಳು ಕೆಲಸ ಮಾಡ್ತಿದ್ದಾವೆ. ಸೊ ನಿಮಗೆ ಈಗ ಅರ್ಥ ಆಗಿರ್ಬೋದು 2014 ನಂತರ ಟಿ ವಿ ಡಿಬೇಟ್ಗಳ ಕಥೆ ಏನಾಗಿದೆ, ಯಾವ ರೀತಿ ಅವರು ವ್ಯವಸ್ಥಿತವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾರೆ. ಪ್ಲಸ್ ಅದಕ್ಕೆ ಕೆಲವೊಂದಷ್ಟು ಡಿಬೇಟಿಗೆ ಬರುವಂತಹ ಸೋಕಾಲ್ಡ್ ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳು ಅವರೆಲ್ಲ, ಅವ್ರನ್ನ ಯಾರೂ ಆಯ್ಕೆ ಮಾಡಿಲ್ಲ, ಆ ಚಾನಲ್ ಅವರೇ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದರೆ ಅವರಿಗೆ ಬೇಕಾದ ರೀತಿಯಲ್ಲಿ ಆ ಮುಸ್ಲಿಂ ಪ್ಯಾನಲಿಸ್ಟು ಮಾತಾಡೋ ಕಾರಣಕ್ಕಾಗಿ, ಇವರಿಗೆ ಗೋಧಿ ಮಾಧ್ಯಮಕ್ಕೆ ಅನುಕೂಲಕರವಾಗಿ ಇರ್ತಾನೆ ಆ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಆತನನ್ನು ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಅಂತ ಅಲ್ಲಿ ಡಿಬೇಟ್ಗಳಲ್ಲಿ ಕೂರಿಸ್ಬಿಡೋದು. ಈ ಕಡೆ ರೈಟ್ ವಿಂಗ್ ಹಿಂದುತ್ವದ ಪ್ರತಿಪಾದನೆ ಮಾಡೋರಿಗೆ ಈ ರೀತಿ ಎತ್ಕಟ್ಟೋದು, ಇಬ್ಬರನ್ನು ಜಗಳಕ್ಕೆ ಬಿಟ್ಟು ಇವರು TRP ತಗೊಳ್ಳೋದು. ಇವರಿಗೆ ಅಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಣ್ಣು ಬೀಳುತ್ತೆ. ಒಂದು ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ಬೋದು, ಇನ್ನೊಂದು BJPಗೆ ಅನುಕೂಲ ಮಾಡಿಕೊಡ್ಬೋದು. ಇದು ಗೋಧಿ ಮಾಧ್ಯಮದ ಹೊಲಸು ಅಂತಲೇ ನಾವು ಹೇಳಬೇಕು. ಅದಕ್ಕೆ ಒಂದು ಲೇಟೆಸ್ಟ್ ಉದಾಹರಣೆ ಫ್ರಮ್ ದ ಹಾರ್ಸಸ್ ಮೌತ್, ಅಲ್ಲೇ ಇದ್ದಂತಹ ವ್ಯಕ್ತಿ ಹೇಳ್ತಾ ಇರುವಂತಹ ವಿಚಾರ. ನಿಮಗೆ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.